ವೀಕ್ಷಕರೇ, ಇವತ್ತಿನ ನಮ್ಮ ಕವರ್ ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಸೊ ಈ ಸಂದರ್ಭದಲ್ಲಿ ಸರ್ಕಾರ ಎಲ್ಲೊಂದ್ ಕಡೆ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದೆಯಾ, ಯಾಕೆ, ಏನು, ಎತ್ತ, ಆ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಏನೇನು ಆಗ್ತಾ ಇದೆ ಹಾಗಾದ್ರೆ ನೋಡಿ. ಈ ಖಾಲಿ ಜಾಗದಲ್ಲಿರುವಂತಹ ತ್ಯಾಜ್ಯ ತೆರವಿಗೆ ಜಿಬಿಎ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಎನ್ನುವಂತ ಯೋಜನೆ ಕೈಗೆತ್ತಿಕೊಂಡಿದೆ. ಖಾಲಿ ಸೈಟ್ ಸ್ವಚ್ಛ ಇಲ್ದಿದ್ರೆ ಮಾಲೀಕರಿಗೆ ದಂಡ ಹಾಕುವ ಎಚ್ಚರಿಕೆಯನ್ನ ಸರ್ಕಾರ ಕೊಟ್ಟಿದೆ. ಆದ್ರೆ ಇದಕ್ಕೆ ಖಾಸಗಿ ಮಾಲೀಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಸರ್ಕಾರ ನಿರ್ವಹಣೆ ಮಾಡಬೇಕಾಗಿರುವಂತಹ ಖಾಲಿ ಜಾಗಗಳು ಹೇಗಿವೆ ಹಾಗಾದ್ರೆ, ಆ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಿಮ್ಮದು ಒಂದು ಅಳಿಲು ಸೇವೆ. ಬೆಂಗಳೂರಿಗೆ ಪಬ್ಲಿಕ್ ಜಾಗ ನಾವು ಕ್ಲೀನ್ ಮಾಡ್ತೀವಿ, ನಿಮ್ಮ ಸ್ವಂತ ಸೈಟ್ ಅನ್ನ ದಯವಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ. ಇದು ಡಂಪಿಂಗ್ ಯಾರ್ಡ್ ಆಗೋಗ್ಬಿಟ್ಟಿದೆ. ಎಲ್ಲಂದ್ರೆ ಅಲ್ಲಿ ಈ ಲೇಔಟ್ ನಲ್ಲಿರೋ ಕಸನೆಲ್ಲ ತಂದ್ಬಿಟ್ಟು ಇಲ್ಲಿ ಸುರಿತಾರೆ. ಒಂದು ಕಡೆಯಲ್ಲಿ ಖಾಸಗಿ ಮಾಲೀಕರಿಗೆ ಒಂದು ನ್ಯಾಯ, ಅದರ ಜೊತೆಗೆ ಸರ್ಕಾರಿ ಲೇಔಟ್ಗಳಿಗೆ ಒಂದು ನ್ಯಾಯ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇದೀಗ ಜಿಬಿಎ ಇರುವಂತದ್ದು. ಖಾಲಿ ಸೈಟ್ ಸ್ವಚ್ಛಗೊಳಿಸದಿದ್ರೆ ಮಾಲೀಕರಿಗೆ ದಂಡದ ಬಿಸಿ. ಸರ್ಕಾರ ನಿರ್ವಹಣೆ ಮಾಡಬೇಕಿದ್ದ ಲೇಔಟ್ಗಳೇ ಅಧ್ವಾನ. ರಾಜಧಾನಿ ಬೆಂಗಳೂರು ಸ್ವಚ್ಛವಾಗಿ ಸುಂದರವಾಗಿ ಇರಬೇಕು ಅನ್ನೋ ಕಲ್ಪನೆಯಲ್ಲಿ ಕಸದ ಸಮಸ್ಯೆಯಿಂದ ಮುಕ್ತಿ ನೀಡಲು ಸರ್ಕಾರ ನಾನಾ ರೀತಿಯ ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಕಸದ ಸಮಸ್ಯೆ ಕಾಡದಿರಲು ಹಲವು ಕ್ರಮಗಳನ್ನ ಕೈಗೆತ್ತಿಕೊಳ್ತಿದ್ದಾರೆ. ಇದರ ಭಾಗವಾಗಿ ಕಟ್ಟಡ ತ್ಯಾಜ್ಯದಿಂದ ಸಂಪೂರ್ಣ ಸ್ವಾತಂತ್ರ್ಯ ಅನ್ನೋ ಕಾರ್ಯಕ್ರಮಕ್ಕೆ ಆಗಸ್ಟ್ 1ರಂದು ಸರ್ಕಾರ ಚಾಲನೆ ನೀಡಿತ್ತು. ಜಸ್ಟ್ ಕ್ಲೀನ್ ಬೆಂಗಳೂರು ಎನ್ನುವಂತಹ ಕಲ್ಪನೆಯಲ್ಲಿ ಖಾಲಿ ಸೈಟ್ ಕ್ಲೀನ್ ಮಾಡಲು ಆರಂಭಿಸಿದ್ರು. ಖಾಲಿಯಾಗಿರುವ ನಿಮ್ಮ ಸೈಟ್ಗಳನ್ನ ಸ್ವಚ್ಛಗೊಳಿಸಿ ಅಂತ ಮಾಲೀಕರಿಗೆ ಜಿಬಿಎ ಅಧಿಕಾರಿಗಳು ಆಗಸ್ಟ್ 15ರವರೆಗೆ ಸಮಯ ಕೊಟ್ಟಿದ್ರು. ಒಂದ್ ವೇಳೆ ಸೈಟ್ ಸ್ವಚ್ಛ ಮಾಡದಿದ್ರೆ ದಂಡ ಹಾಕುವ ಎಚ್ಚರಿಕೆ ನೀಡಿದ್ರು. ಸರ್ಕಾರದಿಂದ ಸೈಟ್ ಬೇಕು ಅಂತ ಅವ್ರು ತೆಗೆದುಕೊಂಡ ಮೇಲೆ, ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿದ್ಮೇಲೆ ಸಿಐಟಿಬಿ ಇರ್ಬೋದು, ಬಿಡಿಎ ಇರ್ಬೋದು, ಒಂದು ಸೊಸೈಟಿ ಇರ್ಬೋದು, ಎಲ್ಲೇ ಆಗಲಿ ತೆಗೆದುಕೊಂಡ್ಕೊಂಡ್ಮೇಲೆ ಅವ್ರು ಕಟ್ಟಬೇಕಾದ ಅವರ ಡ್ಯೂಟಿ. ಅದಕ್ಕೆ ನಾವು ಅವರೆಲ್ಲ ಕಾಂಪೌಂಡ್ ಹಾಕೊಳ್ದೆ ಹೋದ್ರೆ, ಬರೀ ಕಸ ಹಾಕೊಂಡು ಕೂತ್ಕೊಂಡ್ರೆ ಯಾರೋ ಕಸ ಹಾಕ್ಬಿಡ್ತಾರೆ, ಅವ್ರು ಹಾಕ್ತಾ ಇರ್ಬೋದು, ಅವ್ರ ಜಾಗಕ್ಕೆ ಅವ್ರು ಕಸ ಹಾಕ್ತಾ ಇರ್ಬೋದು. ಅದನ್ನು ರಕ್ಷಣೆ ಮಾಡ್ಕೋಬೇಕಾದ್ದು, ಅವ್ರ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾದ್ದು. ತಮ್ಮ ಖಾಲಿ ನಿವೇಶನವನ್ನ ದಯವಿಟ್ಟು ತಾವೇ ಸ್ವಚ್ಛ ಮಾಡಿಕೊಂಡು, ನಿಮ್ಮದು ಒಂದು ಅಳಿಲು ಸೇವೆ. ಬೆಂಗಳೂರಿಗೆ ಪಬ್ಲಿಕ್ ಜಾಗ ನಾವು ಕ್ಲೀನ್ ಮಾಡ್ತೀವಿ, ನಿಮ್ಮ ಸ್ವಂತ ಸೈಟ್ ಅನ್ನ ದಯವಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ. ಇದೊಂದು ಬೆಂಗಳೂರಿಗೆ ತಮ್ಮ ಒಂದು ಸಣ್ಣ ಕೊಡುಗೆ. ನಿಮ್ಮನ್ನೇನು ನಾವು ರೋಡ್ ಕ್ಲೀನ್ ಮಾಡಕ್ ಹೇಳ್ತಾ ಇಲ್ಲ, ರೋಡ್ ನಾವೇ ಕ್ಲೀನ್ ಮಾಡ್ತೀವಿ. ನಿಮ್ ಖಾಲಿ ಸೈಟ್ ಅನ್ನ ದಯವಿಟ್ಟು ತಾವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ತಾ ಇದ್ದೇವೆ. ಆಗಸ್ಟ್ 15ಕ್ಕೆ ತಾವು ಮಾಡಲಿಲ್ಲ ಅಂದ್ರೆ ನಾವು ಪಾಲಿಕೆ ವತಿಯಿಂದ ಅದನ್ನ ಸ್ವಚ್ಛ ಮಾಡಿ ಅದಕ್ಕೆ ತಗಲುವಂತ ಖರ್ಚನ್ನ ನಿಮ್ಮ ಅಕೌಂಟಿಗೆ ನಾವು ಜಮಾ ಮಾಡಬೇಕಾಗುತ್ತೆ. ಕೇಳಿಸಿಕೊಂಡ್ರಲ್ಲ, ಸ್ವಚ್ಛತೆ ಬಗ್ಗೆ ಸಿಎಂ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಮಾತಿದು. ಆದರೆ ಸರ್ಕಾರದ ಜಿಬಿಎ ಪಾರ್ಕ್ಗಳ ಪರಿಸ್ಥಿತಿ ಮಾತ್ರ ಅಯೋಮಯವಾಗಿದೆ. ಸೈಟ್ ಮಾಲೀಕರಿಗೆ ಸ್ವಚ್ಛ ಪಾಠ ಮಾಡುವ ಮುನ್ನ ಅಧಿಕಾರಿಗಳಿಗೆ ಜಿಬಿಎ ಪಾರ್ಕ್ಗಳ ದುಸ್ಥಿತಿ ಕಾಣಲಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ. ಈ ಬಗ್ಗೆ ಕೆಂಗೇರಿ ಬಳಿ ಕೆಎಚ್ಬಿ ಲೇಔಟ್ ನಿವಾಸಿಗಳು ಹೇಳಿದ್ದು ಹೀಗೆ. ನಮ್ ಕೆಬಿಜಿ ಅವ್ರು ಹೇಳ್ತಾರೆ ಪಾರ್ಕ್ ಎಲ್ಲ ಕ್ಲೀನ್ ಆಗಿ ಇಟ್ಕೋಬೇಕು, ಮನೆ ಎಲ್ಲ ಸೈಟ್ ಎಲ್ಲ ಖಾಲಿ ಕ್ಲೀನ್ ಮಾಡಿಸ್ಬೇಕು. ಮೊನ್ನೆ 15th ಆಗಸ್ಟ್ ಇಂದ ರೆಡಿ ಮಾಡಿಸ್ತೀವಿ, 27th ಇಂದ ಕ್ಲಿಯರ್ ಮಾಡಿಸ್ತೀವಿ ಅಂತ. ಪಾರ್ಕ್ ಯಾರು ಕ್ಲಿಯರ್ ಮಾಡಿಸ್ತಾರೆ? ಪಾರ್ಕ್ ಕ್ಲಿಯರ್ ಮಾಡಿಸೋದು ಯಾರ ಜವಾಬ್ದಾರಿ ಸೇರಿದ್ದು? ಇದು ಸರ್ಕಾರಕ್ಕೆ ಸೇರಿದ್ದು. ಅದರಿಂದ ಅವ್ರು ಸ್ವಲ್ಪ ಮುತುವರ್ಜಿ ವಹಿಸಿ ಪಾರ್ಕ್ಗಳನ್ನ ಡೆವಲಪ್ ಮಾಡಿದ್ರೆ ಅದು ಮೇಂಟೈನ್ ಆಗಿ ಡೈಲಿ ಜನಗಳು ಯೂಸ್ ಆಗ್ತಾ ಕ್ಲೀನ್ ಆಗಿ ಅದೇ ಇರುತ್ತೆ. ಮಾಲಿಗಳು ಇದ್ದೇ ಇರ್ತಾರೆ, ಪಾರ್ಕ್ ಕ್ಲೀನ್ ಮಾಡ್ಕೊಂಡಿರ್ತಾರೆ, ಎಲ್ರಿಗೂ ಜನೋಪಯೋಗಿ ಕೆಲಸಗಳಾಗುತ್ತೆ. ಅದು ಬಿಟ್ಟು ಇದೇ ತರ ಬಿಟ್ಕೊಂಡಿತ್ತು ಅಂತಂದ್ರೆ ಇಟ್ ಈಸ್ ಆಫ್ ನೋ ಯೂಸ್. ಸರ್ಕಾರದ ಅಧೀನದಲ್ಲಿರುವ ಲೇಔಟ್ಗಳು ಪಾಳು ಬಿದ್ದು ಹೋಗಿವೆ. ಲೇಔಟ್ ನಿರ್ಮಾಣ ಮಾಡಿ ಬಾಕಿ ಉಳಿದ ಸೈಟ್ಗಳು ನಿರ್ವಹಣೆ ಮಾಡುವಲ್ಲಿ ಬಿಡಿಎ, ಜಿಬಿಎ ಮತ್ತು ಕೆಎಚ್ಬಿ ವಿಫಲ ಆಗಿದೆ. ಇದರ ಜೊತೆಗೆ ಲೇಔಟ್ಗಳಲ್ಲಿ ನಿರ್ಮಾಣ ಆದ ಜಾಗದಲ್ಲಿ ಪಾರ್ಕ್ಗಳು ನಿರ್ಮಾಣ ಆಗಬೇಕಾಗಿತ್ತು. ಆದರೆ ಪಾರ್ಕ್ಗಳು ನಿರ್ಮಾಣವಾಗಬೇಕಾದ ಜಾಗಗಳಲ್ಲಿ ಕಾಡು ಬೆಳೆದಿದೆ. ಅವುಗಳನ್ನ ಸ್ವಚ್ಛ ಮಾಡುವ ಗೋಜಿಗೆ ಜಿಬಿಎ ಅಥವಾ ಸಂಬಂಧಿಸಿದ ಇಲಾಖೆಗಳು ಹೋಗಿಲ್ಲ. ಖಾಸಗಿ ಸೈಟ್ಗಳನ್ನ ಸ್ವಚ್ಛ ಮಾಡಿಕೊಳ್ಳಿ ಅಂತ ಹೇಳುವ ಮುನ್ನ ಸರ್ಕಾರ ತನ್ನ ಲೇಔಟ್ಗಳನ್ನ ಸ್ವಚ್ಛವಾಗಿ ಇರಿಸಿಕೊಳ್ಳಬೇಕಿದೆ. ತಾವೇ ಬೆಳೆಸಿದ ಪಾರ್ಕ್ಗಳಾಗಿರ್ಬೋದು, ಲೇಔಟ್ಗಳಾಗಿರ್ಬೋದು, ಅವುಗಳಲ್ಲಿ ಖಾಲಿ ಜಾಗಗಳನ್ನ ಬಿಟ್ಟು ಅವುಗಳಲ್ಲಿ ಲೇಔಟ್ ನಿರ್ಮಾಣ ಆಗಬೇಕಾಗಿದ್ರೆ ಹಾಕಿದಂತಹ ತ್ಯಾಜ್ಯಗಳನ್ನ ಇನ್ನೂ ಕೂಡ
ತೆರವು ಮಾಡದೆ ವಿಳಂಬ ನೀತಿಯನ್ನ ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮತ್ತೆ ಲೇಔಟ್ನ ನಿವಾಸಿಗಳು ಪ್ರಶ್ನಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.